ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ ಎಫ್ಎಸ್ಎಲ್ ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ ಎಫ್ಎಸ್ಎಲ್ ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ ಎಫ್ಎಸ್ಎಲ್ ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ ಎಫ್ಎಸ್ಎಲ್ ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ ಎಫ್ಎಸ್ಎಲ್ ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ.
ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ FSL ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ FSL ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ FSL ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ಘಟನೆ ನಡೆದ ದಿನದಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರು ಹೇಳ್ತಾ ಬಂದಿರೋದೊಂದೇ ಮಾತು, ಹತ್ಯೆ ಮಾಡ್ಲಿಕ್ಕೇನೆ ವ್ಯವಸ್ಥಿತವಾದ ಸಂಚು ರೂಪಿಸಲಾಗಿತ್ತು ಅಂತ ಹೇಳಿ. ಪೆಟ್ರೋಲ್ ಬಾಂಬ್ಗಳನ್ನ ತಂದು ತಮ್ಮ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾಗಿದ್ರು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಕೂಡ ಗಂಭೀರ ಆರೋಪ ಮಾಡಿದ್ರು. ಅಸಲಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಇದ್ದ ಆಟೋ ಒಂದರಲ್ಲಿ ರಾಶಿ ರಾಶಿ ಬಾಟಲ್ಗಳು ಪತ್ತೆಯಾಗಿದೆ. ಹಾಗಾದ್ರೆ ನಿಜಕ್ಕೂ ರೆಡ್ಡಿ ಅವರ ಮನೆ ಮುಂದೆ ಆಗಿದ್ದೇನು ಈ ಸತ್ಯದ ಶೋಧ ಸದ್ಯಕ್ಕೆ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ದಿಢೀರ್ ಅಂತ ಹೇಳಿ ಬಾಂಬ್ ಸ್ಕ್ವಾಡ್ ಹಾಗೆ FSL ತಂಡ ತಲಾಶ್ ಮಾಡ್ತಿರೋದು ಯಾಕೆ ಅನ್ನೋ ಸಹಜ ಅನುಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಮೆಗಾ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ.